ನಮಸ್ಕಾರ ಸ್ನೇಹಿತರೆ, ಇವತ್ತೇ ಎಷ್ಟೋ ಪವಿತ್ರವಾದ ವೈಕುಂಠ ದ್ವಾದಶಿ. ಅದರಲ್ಲೂ ಕೂಡ ಇವತ್ತು ವೆಂಕಟೇಶ್ವರ ಸ್ವಾಮಿಗೆ ತುಂಬಾ ಇಷ್ಟವಾದಂತ ಶನಿವಾರ. ಇವತ್ತು ವೆಂಕಟೇಶ್ವರ ಸ್ವಾಮಿಗೆ ಸಂಬಂಧಿಸಿದಂತ ಈ ಕತೆ ಕೇಳೋದ್ರಿಂದ ನಿಮಗೆ ಜೀವನದಲ್ಲಿ ಎಲ್ಲವೂ ಕೂಡ ಶುಭ ನಡೆಯುತ್ತೆ. ಶ್ರೀ ಮಹಾವಿಷ್ಣು ಅನುಗ್ರಹ ಸಿಗುತ್ತೆ. ಮಹಾವಿಷ್ಣು ಸ್ಥಿತಿಕಾರಕನಾಗಿರೋದ್ರಿಂದ ನೀವವರಿಗೆ ಎಷ್ಟೋ ಇಷ್ಟವಾದಂತ ಏಕಾದಶಿಗಳು ದ್ವಾದಶಿಗಳು ಆಚರಣೆ ಮಾಡೋದ್ರಿಂದ ಹಾಗೂ ಶನಿವಾರಗಳಂದು ಅವರ ಪೂಜೆ ಮಾಡೋದ್ರಿಂದ ಅವರ ಭಜನೆಗಳು ಕೀರ್ತನೆಗಳು ಕಥೆಗಳನ್ನ ಭಕ್ತಿಯಿಂದ ಕೇಳೋದ್ರಿಂದ ನಿಮ್ಮ ಸ್ಥಿತಿ ಕೂಡ ಬದಲಾಗುತ್ತೆ. ನಿನ್ನೆ ಎಲ್ಲರೂ ಕೂಡ ನಿಮಗೆ ಅನುಕೂಲಕರ ರೀತಿಯಲ್ಲಿ ಮಹಾವಿಷ್ಣು ಪೂಜೆ ಮಾಡಿ ವೈಕುಂಠ ಏಕಾದಶಿ ಆಚರಣೆ ಮಾಡಿರ್ತೀರಿ. ಇವತ್ತು ವೈಕುಂಠ ದ್ವಾದಶಿ ಅಂದ್ರೆ ನಾವು ಏಕಾದಶಿ ಉಪವಾಸನ ಮುಗಿಸೋಂತ ದಿನ. ಈ ದಿನಾನೂ ಕೂಡ ನಿನ್ನೆಯಷ್ಟೇ ಪವಿತ್ರವಾಗಿರುತ್ತೆ. ಹಾಗಾಗಿ ವೆಂಕಟೇಶ್ವರ ಸ್ವಾಮಿಯ ಈ ಕಥೆಯನ್ನ ಭಕ್ತಿಯಿಂದ ಕೇಳಿದ್ರೆ ನಿಮ್ಮ ಸ್ಥಿತಿ ಕೂಡ ಎಷ್ಟೋ ಉತ್ತಮವಾಗಿ ಬದಲಾಗುತ್ತೆ. ಹಾಗಾಗಿ ಆಲಸ್ಯ ಮಾಡದೆ ಈ ವಿಡಿಯೋದಲ್ಲಿ ಆ ಕತೆ ಏನಂತ ನೋಡೋಣ. ಆದ್ರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೆ ಒಂದು ಲೈಕ್ ಕೊಡಿ. ಸ್ನೇಹಿತರೆ, ಈಗ ನಾನು ಹೇಳೋಂತ ಈ ಕತೆ ವ್ಯಾಸ ಮಹರ್ಷಿಗಳು ಹೇಳಿರುವಂತದ್ದು. ಪೂರ್ವದಲ್ಲಿ ಸೋಮಯಾಜಿ ಎಂಬ ಒಬ್ಬ ಬ್ರಾಹ್ಮಣ ಇದ್ದ. ಆತ 3 ಹೊತ್ತು ಕೂಡ ಸಂಧ್ಯಾ ವಂದನೆ ಮಾಡ್ತಾ ಇದ್ದ. ಅವರ ಪಾಲಿಗೆ ಆ ದಿನ ಏನು ಸಿಗುತ್ತೋ ಅದನ್ನ ತಿನ್ನೋದು ಬಿಟ್ಟು ಬೇರೆ ಏನೂ ಗೊತ್ತಿಲ್ಲದಂತ ಮಹಾಭಕ್ತ ಆತ. ಅವರಿಗೆ ತುಂಬಾ ವರ್ಷಗಳಿಂದ ಸಂತಾನ ಇರ್ಲಿಲ್ಲ. ಹಲವಾರು ವರ್ಷಗಳಿಂದ ದೇವರನ್ನ ಕಾಡಿಬೇಡಿ ಕೊನೆಗೆ ವಯಸ್ಸಾದ ಮೇಲೆ ಒಬ್ಬ ಮಗ ಹುಟ್ಟಿದ. ಕೊನೆಗೂ ದೇವರು ನನ್ನನ್ನ ಕರುಣಿಸಿದನಲ್ಲ ಅಂತ ಎಷ್ಟೋ ಸಂತೋಷದಿಂದ ಮಗನಿಗೆ ಮಾಧವ ಅಂತ ಹೆಸರಿಟ್ರು. ಮಾಧವ ಎಲ್ಲಾ ಶಾಸ್ತ್ರಗಳು ವೇದಗಳು ಪುರಾಣಗಳನ್ನ ಅತಿ ಸುಲಭವಾಗಿ ಅತಿ ಬೇಗನೆ ಕಲಿತುಕೊಂಡ. ಅವನು ಕೂಡ ತಂದೆಯಂತೆ ಅವನ ಜೀವನವನ್ನ ಎಷ್ಟೋ ಪವಿತ್ರವಾಗಿ ನಡೆಸ್ತಿದ್ದ. ಆದ್ರೆ ಕಲಿ ಪ್ರಭಾವದಿಂದ ಅವನಿಗೊಂದು ವಿಚಿತ್ರವಾದ ಕೋರಿಕೆ ಬಂತು. ಅದೇನಪ್ಪಾ ಅಂದ್ರೆ ಮಠ ಮಧ್ಯಾಹ್ನದಂದು ಒಂದು ಹೆಣ್ಣಿನ ಜೊತೆ ಸಂಭೋಗ ನಡೆಸಲು ಕೋರಿಕೆ ಹುಟ್ಟಿಕೊಂಡಿತು. ಅದೇ ವಿಷಯವನ್ನ ಹೆಂಡತಿಗೆ ಹೇಳಿದ. ಆಕೆ ಮಹಾಪತಿವ್ರತೆ. ಅವಳು ಗಂಡನೊಂದಿಗೆ, ನಾವು ಪ್ರಾಣಿಗಳಲ್ಲ, ಮನುಷ್ಯರು. ನಡು ನೆತ್ತಿಯ ಮೇಲೆ ಸೂರ್ಯ ಇದ್ದಾನೆ. ಯಜ್ಞೋಪವೀತ ಧರಿಸಿ ಸಂಧ್ಯಾ ವಂದನೆ ಮಾಡಬೇಕು. ಮನೆಯಲ್ಲಿ ನಿಮ್ಮ ತಂದೆ ತಾಯಿ ಇದ್ದಾರೆ. ಅದನ್ನ ಕೂಡ ಮರೆತು ನೀವು ಈ ರೀತಿ ಮಾತಾಡೋದು ಸರಿಯಿಲ್ಲ. ಇದು ಬರೀ ತಪ್ಪು ಮಾತ್ರ ಅಲ್ಲದೆ ಮಹಾ ಪಾಪ ಕೂಡ. ಸೂರ್ಯ ಪ್ರತ್ಯಕ್ಷ ದೇವರು. ಅವರು ನಮ್ಮನ್ನ ನೋಡ್ತಿರೋವಾಗ ಇಂಥ ಅಸಭ್ಯಕರ ಕಾರ್ಯಗಳನ್ನ ನಾವು ಮಾಡಬಾರದು. ಸೂರ್ಯ ಮುಳುಗಿ ಕತ್ತಲಾದ ಮೇಲೆ ಮಾತ್ರನೇ ಗಂಡ ಹೆಂಡತಿ ಒಂದಾಗ್ಬೇಕು. ಹಾಗಾಗಿ ಈ ಯೋಚನೆ ಬಿಟ್ಟು ರಾತ್ರಿವರೆಗೂ ಕಾದಿರಿ ಅಂದ್ಲು. ಅದಕ್ಕೆ ಮಾಧವ, ನೋಡು, ಗಂಡನ ಕೋರಿಕೆ ಈಡೇರಿಸೋದು ಹೆಂಡತಿ ಕರ್ತವ್ಯ. ನನಗೆ ಅಷ್ಟೊತ್ತು ಕಾಯೋಕೆ ಸಾಧ್ಯ ಆಗಲ್ಲ. ನೀನು ಈಗಲೇ ನನ್ನ ಕೋರಿಕೆ ಈಡೇರಿಸಬೇಕು ಅಂದ. ಅದಕ್ಕೆ ಅವನ ಹೆಂಡತಿ, ದಯವಿಟ್ಟು ಈ ಪಾಪಕೃತ್ಯಕ್ಕೆ ನೀವು ಕೈ ಹಾಕ್ಬೇಡಿ. ಮನೆಯಲ್ಲಿ ಅತ್ತೆ ಮಾವ ಇದ್ದಾರೆ, ಅಗ್ನಿಹೋತ್ರ ಇದೆ, ದೇವತಾರ್ಚನೆ ನಡೀತಾ ಇದೆ. ನನ್ನ ಜೀವನದಲ್ಲಿ ಇಂಥ ಒಂದು ಕೋರಿಕೆ ನಿಮ್ಮ ಬಾಯಿಂದ ಕೇಳ್ತೀನಿ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ನಿಮಗೆ ಏನಾಗಿದ್ಯೋ ಅರ್ಥ ಆಗ್ತಿಲ್ಲ. ಆದ್ರೆ ಗಂಡನ ಕೋರಿಕೆ ಈಡೇರಿಸೋದು ಪತಿವ್ರತೆಯ ಧರ್ಮ. ಹಾಗಾಗಿ ಮನೆಯಲ್ಲಿ ಸಾಧ್ಯವಿಲ್ಲ. ನಾನು ನೀರು ತರೋಕೆ ನದಿಗೆ ಹೋಗ್ತೀನಿ, ನೀವು ನನ್ನ ಜೊತೆ ಅಲ್ಲಿಗೆ ಬಂದ್ಬಿಡಿ ಅಂದ್ಲು. ಗಂಡ ಹೆಂಡತಿ ಇಬ್ರು ಕೂಡ ನದಿಗೆ ಹೋದ್ರು. ಅಲ್ಲಿ ಹೋದ ತಕ್ಷಣ ಏನಾಯ್ತೋ ಗೊತ್ತಿಲ್ಲ. ಮಾಧವ ಹೆಂಡತಿಯೊಂದಿಗೆ, ನನ್ನ ಮನಸ್ಸು ತಪ್ಪಾದ ದಾರಿ ತುಳಿತಾ ಇದೆ, ನೀನಿಲ್ಲಿ ಇರಬೇಡ, ಮನೆಗೆ ಹೊರಟೋಗು. ನಾನು ನದಿ ಸ್ನಾನ ಮಾಡಿ ನನ್ನ ಮನಸ್ಸು ಹಾಗೂ ದೇಹವನ್ನ ಶುಭ್ರಪಡಿಸ್ಕೊಂಡು ಮನೆಗೆ ಬರ್ತೀನಿ ಅಂದ. ಈಗಲಾದ್ರೂ ನಿಮಗೆ ಬುದ್ಧಿ ಬಂತಲ್ವಾ, ಅಷ್ಟೇ ಸಾಕು ಅಂತ ಹೇಳಿ ಅವಳು ಮೇಲೆ ನೋಡಿ ಸೂರ್ಯನಿಗೆ ನಮಸ್ಕಾರ ಮಾಡಿ ಮನೆಗೋದ್ಲು. ನಿಜಕ್ಕೆ ಅವನ ಮನಸ್ಸಿಂದ ಕಾಮ ಕೋರಿಕೆ ಹೋಗಿರ್ಲಿಲ್ಲ. ಆ ನದಿ ತೀರದಲ್ಲಿ ಕಡುಗಪ್ಪು ಬಣ್ಣದಲ್ಲಿದ್ದಂತ ಒಬ್ಬಳು ಯುವತಿಯನ್ನ ಮಾಧವ ನೋಡಿದ್ದ. ಅವಳ ಹೆಸರು ಕುಂತಲ. ಆಕೆ ಅಲ್ಲಿ ಮದ್ಯಪಾನ ಕುಡಿತಾ ಹಸು ಮಾಂಸ ತಿಂತ ಕೂತಿದ್ಲು. ಅವಳನ್ನ ನೋಡಿದ್ರೆ ಯಾರಿಗೂ ಕೂಡ ಇಷ್ಟ ಆಗಲ್ಲ. ಅವಳು ತುಂಬಾ ಕೊಳಕಾದಂತ ಹೆಣ್ಣು. ಆದ್ರೆ ಕಲಿ ಪ್ರಭಾವದಿಂದ ಮಾಧವನ ಕಣ್ಣಿಗೆ ಮಾತ್ರ ಅವಳೊಂದು
ಅಪ್ಸರೆಯಂತೆ ಕಾಣಿಸ್ತಾ ಇದ್ಲು. ಮಾಧವ ಅವಳೊಂದಿಗೆ, ನಿನ್ನಷ್ಟು ಸುಂದರವಾದ ಹೆಣ್ಣನ್ನ ನಾನು ಎಂದೂ ಕೂಡ ನೋಡಿಲ್ಲ. ನನಗೆ ನಿನ್ನೊಂದಿಗೆ ಶಾರೀರಿಕ ಸುಖ ಅನುಭವಿಸಬೇಕು ಎಂಬ ಕೋರಿಕೆ ಬಂದಿದೆ. ಅವನ ಮಾತನ್ನು ಕೇಳಿ ಅವಳು ತುಂಬಾನೇ ಆಶ್ಚರ್ಯಗೊಂಡ್ಳು. ಅಯ್ಯ, ನೀವು ಬ್ರಾಹ್ಮಣರು, ನೀವು 3 ಹೊತ್ತು ಸಂಧ್ಯಾ ವಂದನೆ ಮಾಡ್ತೀರಿ. ನಾನು ಕುಲಹೀನ ಹೆಣ್ಣು, ನೀಚ ಹೆಣ್ಣು. ನನ್ನನ್ನ ನೋಡಿದ್ರೆ ಎಲ್ಲರೂ ಕೂಡ ಅಸಹ್ಯ ಪಡ್ತಾರೆ. ನಿಮ್ಮ ಮೈ ಮೇಲೆ ಇನ್ನೂ ಕೂಡ ಯಜ್ಞೋಪವೀತ ಹಾಗೇ ಇದೆ. ನೀವು ತುಂಬಾ ಉತ್ತಮರು. ನಿಮ್ಮ ಹಾಗೂ ನಿಮ್ಮ ತಂದೆ ಹೆಸರು ಕೇಳಿದ್ರೆ ಈ ಊರಿನವರು ಎದ್ದು ನಿಂತು ನಮಸ್ಕಾರ ಮಾಡ್ತಾರೆ. ನಾನು ಈಗಲೇ ಒಂದು ಹಸುನ ಕೊಂದು ಅದರ ಮಾಂಸ ತಿಂತ ಮದ್ಯಪಾನ ಕುಡಿತಾ ಇದ್ದೀನಿ. ನನ್ನ ಹತ್ರ ತುಂಬಾ ಕೆಟ್ಟ ದುರ್ವಾಸನೆ ಬರ್ತಾ ಇದೆ. ನಾನು ಎಷ್ಟೋ ದಿನಗಳಿಗೆ ಒಂದು ಸಾರಿ ಮಾತ್ರನೇ ಸ್ನಾನ ಮಾಡ್ತೀನಿ. ದಿನಕ್ಕೆ 2-3 ಸಲ ನೀವು ಸ್ನಾನ ಮಾಡೋರು. ಹಾಗಿರುವಾಗ ಈ ನನ್ನ ಕೊಳಕು ದೇಹದ ಜೊತೆ ನಿಮ್ಮ ದೇಹವನ್ನ ಒಂದು ಮಾಡೋ ಆಲೋಚನೆ ನಿಮ್ಗೆ ಹೇಗೆ ಬಂತು? ಇದು ತುಂಬಾ ಹೇಸಿಗೆ ಕೆಲಸ. ದಯವಿಟ್ಟು ನನ್ನ ಮಾತು ಕೇಳಿ ಇಲ್ಲಿಂದ ಹೊರಟೋಗಿ ಅಂದ್ಲು. ಆದ್ರೆ ಮಾಧವ ಪೂರ್ತಿ ಕಲಿ ಪ್ರಭಾವದಲ್ಲಿ ಬಂಧಿತನಾಗಿದ್ದ. ಸುತ್ತಲೂ ನೋಡಿ ಯಾರು ಇಲ್ಲದ್ದನ್ನು ಗಮನಿಸಿ ಬಲವಂತವಾಗಿ ಕುಂತಲಾಳನ್ನು ಮಾಧವ ಅತ್ಯಾಚಾರ ಮಾಡ್ದ. ಅವನು ಪೂರ್ತಿಯಾಗಿ ಅವಳಿಗೆ ದಾಸನಾದ. ಅವಳು ಅಸಹ್ಯವಾಗಿ ಮಾಧವನನ್ನ ನೋಡ್ತಾ, ಛೀ, ನೀನೊಬ್ಬ ಮನುಷ್ಯನೇ ಅಲ್ಲ. ಇಂಥ ಒಂದು ಹೇಸಿಗೆ ಕೆಲಸ ಮಾಡಿ ಮೈ ಮೇಲೆ ಇನ್ನು ಯಜ್ಞೋಪವೀತ ಹಾಕೊಳ್ಳೋಕೆ ನಿನಗೆ ನಾಚಿಕೆ ಆಗಲ್ವಾ? ಮೊದಲದನ್ನ ಕಿತ್ತು ಬಿಸಾಕು ಅಂದ್ಲು. ಏನೂ ಯೋಚನೆ ಮಾಡದೆ ಯಜ್ಞೋಪವೀತ ಕಿತ್ತೆಸೆದ ಮಾಧವ. ನೀನು ಮಾಡಿದ ಕೆಲಸಕ್ಕೆ ನೀನು ಗುಂಡು ಹೊಡೆಸ್ಕೋ ಅಂದ್ಲು ಕುಂತಲ. ಮಾಧವ ಅದೂ ಕೂಡ ಮಾಡ್ದ. ಹಸು ಮಾಂಸ ತಿನ್ನು ಅಂದ್ಲು. ಮಾಧವ ಅದೇ ರೀತಿ ಒಂದು ಹಸುನ ಕೊಂದು ಅದರ ಮಾಂಸ ಕೂಡ ತಿಂದ. ಮದ್ಯಪಾನ ಕುಡಿ ಅಂದ್ಲು. ಮಾಧವ ಅದನ್ನೂ ಕೂಡ ಕುಡ್ದ. ಕುಂತಲ ಏನೇ ಹೇಳಿದ್ರು ಇಲ್ಲ ಅನ್ನದೇ ಮಾಡ್ದ. ನಿನ್ನನ್ನ ಬಿಟ್ರೆ ಈ ಪ್ರಪಂಚದಲ್ಲಿ ನನಗೆ ಯಾವುದೂ ಬೇಡ ಅಂದ. ಅದಕ್ಕೆ ಕುಂತಲ, ನೋಡಿ, ನಿಮಗೆ ಅಸಹ್ಯ ಬಂದು ನನ್ನನ್ನ ಬಿಟ್ಟು ಹೋಗ್ಲಿ ಅಂತ ನಾನು ಏನೇನೋ ನೀಚ ಕೆಲಸಗಳನ್ನ ನಿಮ್ಮ ಕೈಯಲ್ಲಿ ಮಾಡಿಸ್ದೆ. ಆದ್ರೆ ನೀವು ಇಲ್ಲ ಅನ್ನದೇ ಎಲ್ಲಾ ಕೂಡ ಮಾಡಿದಿರಿ. ಈ ರೀತಿ ಪರಸ್ತ್ರೀ ವ್ಯಾಮೋಹದಲ್ಲಿ ಮುಳುಗಿದ ಎಲ್ಲರೂ ಕೂಡ ಗೊತ್ತು ಗುರಿ ಇಲ್ಲದಂತೆ ಹೊರಟೋಗಿದ್ದಾರೆ. ನಿಮ್ಮ ಹೆಸರು ಕೂಡ ಅದೇ ರೀತಿ ನಾಶ ಆಗಬೇಕಾ ಅಂತ ಕೇಳಿದ್ಲು. ಆದ್ರೂ ಮಾಧವ ಮನಸ್ಸು ಬದಲಾಯಿಸ್ಕೊಂಡಿಲ್ಲ. ಅವಳು ಎಲ್ಲೇ ಹೋದ್ರೂ ಅಲ್ಲೇ ಹೋದ. ಅವಳ ಹಿಂದೆನೆ ಓಡಾಡೋಕೆ ಶುರು ಮಾಡ್ದ. ನಿನಗಿಂತಲೂ ಅಪ್ಸರೆಯನ್ನ ನಾನು ನೋಡಿಲ್ಲ ಅಂತ ಅವಳ ಜೊತೆನೆ ಜೀವನ ಹಂಚ್ಕೊಂಡ. ಕೆಲ ದಿನಗಳ ನಂತರ ಕುಂತಲ ಮೃತಪಟ್ಲು. ಅವಳು ಸತ್ತಿದ್ದೆ ಆ ಕೊರಗಿಂದ ಮಾಧವ ಹುಚ್ಚನಂತಾಗಿ ಕಾಡೆಲ್ಲ ಅಲೆಯೋಕೆ ಶುರು ಮಾಡ್ದ. ತಂದೆ, ತಾಯಿ, ಹೆಂಡತಿ ಎಲ್ಲರನ್ನ ಕೂಡ ಮರ್ತೋದ. ಮಗನ ಕೊರಗಿನಲ್ಲಿ ಅವನ ತಂದೆ ತಾಯಿ ಸತ್ತೋದ್ರು. ಹೆಂಡತಿ ಅನಾಥೆಯಾಗಿ ಅಳುತ್ತಾ ಮೂಲೆ ಗುಂಪಾದ್ಲು. ಒಬ್ಬನೇ ಮಗನಾಗಿ ತಂದೆ ತಾಯಿಗೆ ಮಾಡಬೇಕಾದಂತ ಶ್ರಾದ್ದ ಕರ್ಮ ಕೂಡ ಮಾಡಿಲ್ಲ. ಇಷ್ಟಕ್ಕೂ ತಂದೆ ತಾಯಿ ಸತ್ತಿರೋ ವಿಷಯ ಕೂಡ ಅವನಿಗೆ ಗೊತ್ತಿಲ್ಲ. ದಿಕ್ಕು ದೆಸೆ ಇಲ್ಲದವನಂತೆ ಕಾಡಲ್ಲಿ ಸುತ್ತಾಡ್ತಿದ್ದ. ಅಂತ ಸಮಯದಲ್ಲಿ ಒಂದು ದಿನ ಉತ್ತರ ಭಾರತ ರಾಜ್ಯದಿಂದ ಒಬ್ಬ ರಾಜ ತಿರುಮಲ ಯಾತ್ರೆ ಮಾಡೋಕೆ ಅವನ ಪರಿವಾರದೊಂದಿಗೆ ಕಾಡಲ್ಲಿ ಬರ್ತಾ ಇದ್ದ. ಅವರು ದಾರಿಯಲ್ಲಿ ತಿನ್ನೋಕೆ ಎಷ್ಟೋ ಪದಾರ್ಥಗಳನ್ನ ತಗೊಂಡು ಹೋಗ್ತಾ ಇದ್ರು. ತುಂಬಾ ದಿನಗಳಿಂದ ತಿನ್ನದೆ ಹಸಿದಿದ್ದ ಮಾಧವ ಆ ಪದಾರ್ಥಗಳ ಸುವಾಸನೆಯಿಂದ ದಾರಿಯಲ್ಲಿ ಪಾಪ ಅಂತ ಸ್ವಲ್ಪ ಕೊಡ್ತಾರೇನೋ ಅಂದ್ಕೊಂಡು ಅವರನ್ನೇ ಹಿಂಬಾಲಿಸಿಕೊಂಡು ಹೋದ. ಆ ರೀತಿ ಅವನಿಗೆ ತಿಳಿಯದಂತೆ ತಿರುಮಲ ಬೆಟ್ಟ ಕೂಡ ಹತ್ತಿದ. ಅವನೊಬ್ಬ ಬ್ರಾಹ್ಮಣ ಅನ್ನೋದನ್ನ ಕೂಡ ಮರೆತು ಆ ರಾಜ ಪರಿವಾರದವರು ತಿಂದು ಬಿಸಾಡಿರೋ ಎಲೆಗಳಲ್ಲಿ ಉಳಿದಿರುವಂತ ಎಂಜಲು ಊಟನ ತಿಂದ. ಯಾರೇ ಆಗ್ಲಿ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಪಡೆಯೋಕೂ ಮುಂಚೆ ಕಪಿಲ ತೀರ್ಥದ ದರ್ಶನ ಪಡ್ಕೋಬೇಕು. ಹಾಗಾಗಿ ಆ ರಾಜ ಪರಿವಾರದವರು ಮೊದಲು ಕಪಿಲ ತೀರ್ಥಕ್ಕೆ ಹೋದ್ರು. 3 ಲೋಕಗಳಲ್ಲಿ ಇರುವಂತ ಪುಣ್ಯ ತೀರ್ಥಗಳ ಜಲವೂ ಕೂಡ ಕಾರ್ತಿಕ ಮಾಸದಲ್ಲಿ ಬರುವಂತ ಸೋಮವಾರಗಳು, ಶನಿವಾರಗಳು, ಏಕಾದಶಿ, ಹುಣ್ಣಿಮೆ ಹಾಗೂ ಅಮಾವಾಸ್ಯೆಗಳಂದು ಮಧ್ಯಾಹ್ನದ ಸಮಯದಲ್ಲಿ ಈ ಕಪಿಲ ತೀರ್ಥದಲ್ಲಿ ಪ್ರವೇಶ ಮಾಡುತ್ತೆ. ಆ ಸಮಯದಲ್ಲಿ ಮೇಲಿಂದ ಬೀಳುವಂತ ಜಲಪಾತದ ನೀರಿನಿಂದ ಯಾರು ಸ್ನಾನ ಮಾಡ್ತಾರೋ ಅವರು ಸಕಲ ಪಾಪಗಳನ್ನ ಕಳ್ಕೋತಾರೆ. ಆ ಕಪಿಲ ತೀರ್ಥದಲ್ಲಿ ಇನ್ನೊಂದು ಅದ್ಭುತವಾದ ಶಕ್ತಿ ಕೂಡ ಇದೆ. ಅದೇನಂದ್ರೆ
ಯಾವ ಮಕ್ಕಳು ತಂದೆ ತಾಯಿಗೆ ಮರೆತಾಗಲಿ ಅಥವಾ ಅಜ್ಞಾನದಿಂದಾಗಲಿ ಪಿಂಡ ಇಡೋದು ಮರೆತರೆ ಅಥವಾ ಬಿಟ್ಟಿದ್ದರೆ ಆ ನೀರಿನಲ್ಲಿ ಸ್ನಾನ ಮಾಡೋದ್ರಿಂದ ಮತ್ತೆ ಪಿತೃದೇವತೆಗಳ ಅನುಗ್ರಹ ಅವರಿಗೆ ಸಿಗುತ್ತೆ. ಆ ತೀರ್ಥದಲ್ಲಿ ಸ್ನಾನ ಮಾಡಿದವರು ಪಿತೃಗಳಿಗೆ ಕರ್ಮ ಮಾಡಿದವರಿಗೆ ಸಿಗುವಂತ ಫಲಾನೇ ಪಡ್ಕೋತಾರೆ. ಅಂತ ಒಂದು ಪವಿತ್ರವಾದ ಕಪಿಲ ತೀರ್ಥದಲ್ಲಿ ಆ ರಾಜ ಪರಿವಾರದವರು ಸ್ನಾನ ಮಾಡ್ತಿದ್ರು. ಅದನ್ನ ನೋಡಿ ಮಾಧವನಿಗೂ ಕೂಡ ಸ್ನಾನ ಮಾಡಬೇಕು ಅನ್ನೋ ಕೋರಿಕೆ ಬಂತು. ಅವನು ಕೂಡ ಆ ತೀರ್ಥದಲ್ಲಿ ಇಳಿದು ಸ್ನಾನ ಮಾಡ್ದ. ಅವನು ಆ ರೀತಿ ಸ್ನಾನ ಮಾಡಿದ ತಕ್ಷಣ ಅದುವರೆಗೂ ಅವನು ತಂದೆ ತಾಯಿಗಳ ಕಾರ್ಯ ಮಾಡದೆ ಗಳಿಸಿಕೊಂಡಿದ್ದಂತ ಪಾಪವೆಲ್ಲ ಕೂಡ ಹೊರಟೋಯ್ತು. ಅವನ ಪಿತೃಗಳ ಆಶೀರ್ವಾದ ಸಿಕ್ತು. ಅದರ ನಂತರ ರಾಜ ಪರಿವಾರದವರ ಹಿಂದೆಯೇ ಹೋಗಿ ತಿರುಮಲ ವೆಂಕಟೇಶ್ವರನ ದರ್ಶನ ಕೂಡ ಪಡ್ಕೊಂಡ. ಅಲ್ಲಿಗೆ ಕಲಿ ಪ್ರಭಾವ ಅವನಿಂದ ಪೂರ್ತಿಯಾಗಿ ಹೊರಟೋಯ್ತು. ಆಗ ಅವನಿಗೆ ವೆಂಕಟೇಶ್ವರ ಸ್ವಾಮಿ ಕಾಣಿಸ್ಕೊಂಡು, ಮಾಧವ, ನಿನ್ನ ತಂದೆ ತಾಯಿ ಹಾಗೂ ಹೆಂಡತಿ ನನ್ನ ಮಹಾಭಕ್ತರು. ನೀನು ಕೂಡ ನನ್ನ ಭಕ್ತನಾಗಿದ್ದೆ. ಆದರೆ ಕಲಿ ಪ್ರಭಾವದಿಂದ ಈ ರೀತಿ ನಿನ್ನ ಜೀವನ ಹಾಳಾಯ್ತು. ಈಗ ಕಪಿಲ ತೀರ್ಥದಲ್ಲಿ ಸ್ನಾನ ಮಾಡಿದಾಗ ನಿನ್ನ ಅರ್ಧ ಪಾಪ ಹೋಯ್ತು. ನಿನ್ನ ಪಿತೃಗಳ ಆಶೀರ್ವಾದ ನಿನಗೆ ಸಿಕ್ತು. ಈಗ ನನ್ನ ದರ್ಶನದಿಂದ ಕಲಿ ನಿನ್ನನ್ನ ಪೂರ್ತಿಯಾಗಿ ಬಿಟ್ಟು ಹೋದ. ಹಾಗಾಗಿ ಇನ್ನು ಉಳಿದಿರುವಂತ ಪಾಪಗಳಿಂದ ನಾನೀಗ ನಿನಗೆ ವಿಮುಕ್ತಿ ಕೊಡುತ್ತಿದ್ದೇನೆ ಎಂದು ಹೇಳಿ ಮಾಧವನನ್ನ ವೆಂಕಟೇಶ್ವರ ಸ್ವಾಮಿ ಪಾಪ ವಿಮುಕ್ತನನ್ನಾಗಿ ಮಾಡಿದ್ರು. ಇನ್ನವನು ಮಾಡಿದಂತ ತಪ್ಪುಗಳು ಪಾಪಗಳು ಎಲ್ಲವನ್ನ ನೆನೆಸಿಕೊಂಡು ತುಂಬಾ ದುಃಖಿಸಿದ. ಅಲ್ಲಿ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿ ಅವನ ದೇಹ ತೊರೆದ. ಸ್ನೇಹಿತರೆ, ಈ ಪವಿತ್ರವಾದ ಕಥೆಯನ್ನ ಕೇಳೋದ್ರಿಂದ ಜನ್ಮಾಂತರದ ಪಾಪಗಳು ಹೋಗಿ ವೆಂಕಟೇಶ್ವರನ ಆಶೀರ್ವಾದ ಪಡೆದುಕೊಳ್ಳಬಹುದು. ಹಾಗೆ ನಾವೀಗ ಅನುಭವಿಸುತ್ತಿರುವಂತ ಕಷ್ಟ, ನಷ್ಟ, ನೋವು, ಸಂಕಟ ಎಲ್ಲ ಹೋಗಿ ನಮ್ಮ ಸ್ಥಿತಿ ಗತಿ ಉತ್ತಮವಾಗಿ ಬದಲಾಗುತ್ತದೆ ಅಂತ ಸಾಕ್ಷಾತ್ ವ್ಯಾಸ ಮಹರ್ಷಿ ಹೇಳಿದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಕಥೆಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.